ನನಗೆ ಗೊತ್ತು ನನ್ನ ಮಗಳದು ಏನು ತಪ್ಪಿಲ್ಲ. ಅವನೇ ಯಾವನು ನನ್ನ ಮಗಳನ್ನ ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾನೆ. ಅದ್ ಯಾ ನನ್ನ ಮಗ ನನ್ನ ಮಗಳು ತಲೆ ಕೆಡಿಸಿ ಕರ್ಕೊಂಡು ಹೋಗ್ಯಾನೆ ಎಂಬುದು ಗೊತ್ತಾಗ್ಬೇಕು ನನಗೆ. ಅವನೇನು ಇಲ್ಲ, ಮಣ್ಣಕ್ಕೆ ಊತ ಹಾಕ್ಬಿಡ್ತೀನಿ. ನನ್ನ ಮಗನಿಂದನ ನನಗೂ ಮರ್ಯಾದೆ ಇಲ್ದಂಗಾತು ನಮ್ಮ ಮನೆಯಾಗಿ. ನನ್ನ ಗಂಡ ನನ್ನ ಮಗಳು ಓಡೋಗಿರೋದಕ್ಕೆ ನಾನೇ ಕಾರಣ ಅಂತಾನ ನನ್ನೇ ಹಿಡ್ಕೊಂಡು ಒಯ್ದ ನಿನ್ನೆ ದಿವಸ. ತವ್ರ ಮನೆಗೆ ಆಗಿರೋ ಅವಮಾನ ಸಾಲದು ಅಂತ ಹೇಳಿ ಇಲ್ಲಿ ನನ್ನ ಗಂಡ ಬೇರೆ ಹಿಡ್ಕೊಂಡು ಒಯ್ದ. ಇದನ್ನೆಲ್ಲ ಹೆಂಗಪ್ಪ ಸಹಿಸ್ಕೊಂಡಿರೋದು? ಇದಕ್ಕೆಲ್ಲ ಕಾರಣ ಅವನೇ. ನನ್ನ ಮಗಳು ತಲೆ ಕೆಡಿಸಿ ಕರ್ಕೊಂಡು ಹೋಗ್ಯಾನಲ್ಲ, ಅವ್ನು ಯಾವನವನು? ಬೋಳಿ ಮಗ. ಬರ್ಲಿ ಐತಿ ಅವನಿಗೆ. ಯಮ್ಮ ನನಗೆ ಹೊಟ್ಟೆ ಹಸ್ತೈತೆ, ಉಂಬಕ್ಕಿಕ್ ಕೊಡ್ಬಾರಮ್ಮ, ನಾನು ಉಣ್ಬೇಕು. ಏಯ್ ಸುಂದ್ರ, ನನ್ನ ಚಿಂತೆ ನನಗಾಗಿದೆ, ಇವನ್ಗೆ ಉಂಬ ಚಿಂತೆ ಅಂತಿ. ಥೂ, ಅದೆಲ್ಲಿಂದ ಹುಟ್ಟು ನನ್ನ ಹೊಟ್ಟೆಗೆ? ಪೆದ್ದ ನನ್ನ ಮಗ, ಒಂದಿಷ್ಟು ಗೊತ್ತಾಗಲ್ಲ, ಏನೂ ಇಲ್ಲ. ಅಲ್ಲ ಅಕ್ಕ ನೋಡಿರೆ ಎಲ್ಗೋಗಿ ಹೇಳೋ ಏನೋ ಗೊತ್ತಿಲ್ಲ, ಏನೂ ಇಲ್ಲ. ಹೋಗಿ ಹುಡ್ಕನ ಅಂಬೋದು ಒಂದು ಈಟು ಇಲ್ಲ. ತಿಂಬ ಕಿಕ್ ಕೊಡ್ಬಾ ಅಂತ ಬಂದೇವನಿಲ್ಲಿ. ಹೋಗ ಸುಮ್ಮನೆ ಅತ್ಲಾಗಿ. ಏನಪ್ಪ ನಮ್ಮ ಅಣ್ಣನ ಮನೆಗೆ ಅವಳೊಬ್ಳ ಇದ್ದಾಳೆ ಪೆದ್ದಿ, ನಮ್ಮ ಮನೆಗೆ ಈ ನನ್ನ ಮಗ ಒಬ್ಬ ಸುಂದ್ರ. ಇಂಥ ಪೆದ್ದನ ಮಗನವು ಹುಟ್ಟದು ನಮ್ಮ ವಂಶಕ್ಕೆ ಅಂಟ್ಕೊಂಡಿರವ ಕಳಂಕ ಅನ್ಸುತ್ತಿ. ಥೂ, ಇಂಥ ಹುಟ್ಟದ್ಕಿನ ಆ ಮಕ್ಳಿಲ್ದಂಗಿದ್ರೆ ವಾಸಿ ನೋಡು. ಅಲ್ಲ ನಾನು ಓಡೋಗಿರೋ ಮಗಳು ಎಲ್ಗೋಗಿ ಹೇಳೋ, ಯಾವನ್ ಜೊತೆಗೆ ಹೋಗಿ ಹೇಳೋ ಅಂತ ಹೇಳಿ ನಾನು ಚಿಂತೆ ಮಾಡ್ಕೊಂಡು ಕೂಕೊಂಡಿದ್ದೆ. ತಿಂಬ ಕಿಕ್ ಕೊಡ್ಬಾ ಅಂತ ಬಂದೇವ ನೀನು. ಹೋಗ ಸುಮ್ಮನ, ಅಲ್ಲಿ ಮುದ್ದೆ ಮಾಡಿದೀನಿ, ಹೋಗು ಇಕ್ಕೊಂಡು ಉಣ್ಣೋ ಸುಮ್ಮನ. ಯಮ್ಮ, ಅಕ್ಕಯ್ಯ ರಾಣಿ ಓಡೋಗಿದ್ದಾಳಂತೆ ಕಣಮ್ಮ. ಎಲ್ಲಿಗೆ ಹೋಗಿದ್ದಾಳಮ್ಮ? ಯಾವಾಗ ಬರ್ತಾಳ ಅವಳು? ಪೆದ್ದ ಕೇಳೋದ್ ನೋಡು. ಓಡೋಗಿರಾಳು ಯಾವಾಗ ಬರ್ತಾಳೆ ಅಂತಾನ. ಅವಳೇನ್ ರನ್ನಿಂಗ್ ರೇಸ್ ಹೋಗಿದ್ದಾಳೆ ಬರಕ್ಕಿ? ಯಾವನ್ನ ಕರ್ಕೊಂಡು ಓಡೋಗಿದ್ದಾಳೆ. ಹೋಗ ಸುಮ್ಮನ, ನಿನಗೆ ಗೊತ್ತಾಗಲ್ಲ, ಏನೂ ಇಲ್ಲ. ಪೆದ್ದನ ಮಗ ಬಂದ್ಬಿಟ್ಟ ಇಲ್ಲಿ. ಯಮ್ಮ, ನೀನು ಮಾಮಾರ್ ಊರಿಗೆ ಹೋಗಿದ್ದಲ್ಲ, ಯಾಕೆ ತಕೊಂಬಂದಮ್ಮ ತಿಂಬಕ್ಕೆ ನನಗೆ? ನನಗೂ ಕೊಡಮ್ಮ, ತಿಂತೀನಿ ನಾನು. ಮಾಮಾರ್ ಊರಿಗೆ ಹೋಗಿ ನೀನು ಯಾತೆ ತಂದಿರ್ತೀಯ ಗೊತ್ತು? ನನಗೆ ಕೊಟ್ಟಿಲ್ಲ, ಅಣ್ಣಗೆ ಮಾತ್ರ ಕೊಟ್ಟೇ ಇದೆಯಾ ಅಲ್ವೇ? ನನಗೆ ಕೊಟ್ಟಿಲ್ಲ, ಕೊಡಮ್ಮ. ಏಯ್ ಸುಂದ್ರ, ನಾನೇನೆ ಅಲ್ಲಿ ನಮ್ಮ ಅಣ್ಣನ ಮಗಂತಾಗೆ ಬೈಸ್ಕೊಂಡು ಮನೆ ಬಿಟ್ಟು ಹೋಗು ಅಂತ ಅನ್ನಿಸ್ಕೊಂಡು ಬಂದಿದ್ದೀನಿ. ಇನ್ನ ಇವನಿಗೆ ತಿಂಬಕ್ಕೆ ಯಾತನ ಓದ್ಕೊಂಡ್ ಬರ್ಬೇಕಾಗಿತ್ತಂತೆ ಅಲ್ಲಿಂದನ. ಅಷ್ಟೆಲ್ಲ ಅಂದ್ಮೇಲೆ ಇನ್ಯಾತ್ತಂಬರೋಣ ಅಲ್ಲಿಂದನ. ಹೆಂಗ್ ಹೋಗಿದ್ನ ಹಂಗೆ ಬಂದಿದ್ದೀನಿ, ಯಾತು ತಂದಿಲ್ಲ. ಹೋಗು ಸುಮ್ಮನ, ಮುದ್ದೆ ಇದಾವೆ ಕಡಿಯೋಗಿ ಹೋಗಿ. ಏ ರವಿ, ರವಿ ಬಾರ ಇಲ್ಲಿ. ಏನಮ್ಮ? ಈ ಪೆದ್ನನ ಮಗನ ಕರ್ಕೊಂಡೋಗಿ ಒಂದ್ ಮುದ್ದೆ ಇಕ್ಕಿ ಸಾರು ಒಯ್ದು ಕೊಡು. ಉಂಬ್ಲಿ ಉಂಡು ಹೋಗ್ಲಿ ಅತ್ಲಾಗೆ. ಇಲ್ಲಿ ಬಂದು ಯಾಕೆ ತಂದಿದ್ಯಾ, ನನಗ್ ಕೊಡು ತಿಂಬಕ್ಕೆ ಅಂತ ಕುಕ್ಕೊಂಡಿದ್ದಾನೆ. ನನ್ಗೇನೆ ನನ್ನ ಮಗಳು ಓಡಾಗಿದ್ದಾಳಲ್ಲ ಅಂತೇಳಿ ಚಿಂತೆ ಆಗಿದ್ರೆ ಇವನು ಅದನ್ನ ಕೊಡು ಇದನ್ನ ಕೊಡು ಅಂತ ಬಂದೇವನಿಲ್ಲಿ. ಕರ್ಕೊಂಡೋಗಿ ಇವನ್ನ ಮುದ್ದೆ ಇಕ್ಕೊಡು ತಿಂಬಲಿ. ಏ ಸುಂದ್ರ, ನಡಿಯ ಮುದ್ದೆ ಇಕ್ಕೊಡ್ತೀನಿ, ಉಬ್ಬಿವೆಂತೆ. ಅಮ್ಮಯ್ಯ ಯಾತು ತಂದಿಲ್ಲ ಊರಿಂದನ, ಬರಿಗಾಯೋಗಿ ಬಂದೈತೆ. ಅಮ್ಮಗೆ ಬೇಜಾರಾಗೈತಿ ರಾಣಿ ಓಡಾಗಿರೋದಕ್ಕೆ. ನಡಿ ಸುಮ್ಮನ. ಎಣ ರಾಣಿ ಎಲ್ಲಿಗೆ ಓಡಾಗವಳೆ? ಯಾಕೆ ಬಂದಿಲ್ಲ 2 ದಿವಸದಿಂದನ? ಸುಮ್ಮನೆ ನಡಿ, ನಾಳೆಗೆ ಬತ್ತಾಳೆ. ಸುಮ್ಮನೆ ರೇಗಿಸ್ಬೇಡ ನನ್ನ. ಅಮ್ಮ ಅಮ್ಮ, ಯಾವ ಭಿಕ್ಷುಕು ಬಂದ್ರು ಅನ್ಸುತ್ತೆ. ರವಿ ಬಾರ ಇಲ್ಲಿ, ಯಾರ ಬಡ್ಕೊಂತಾ ಇದ್ದಾರೆ. ಅಮ್ಮ ಅಮ್ಮ ಅಂತಾನ. ಯಾತನ ಒಂದಿಟ್ಟ ತಂಗಳದಿದ್ರೆ ಹಾಕಿ ಕಳಿಸ್ಬಾ. ಬಡ್ಕೊಂತಾವ ಹಂಗೆ ಮನೆ ಬಾಗ್ಲಕ್ ಬಂದವ ಹಂಗೇನೆ. ನಾನ್ ಚಿಂತೆ ನನಗಾಗಿದ್ರೆ ಈ ನನ್ ಮಗ್ನ ಒಂದ್ ಕಾಟ. ಬಾ ಜಲ್ದಿಲಿ, ನೋಡ್ಬಾ ಇಲ್ಲಿ. ಏನಮ್ಮ, ಯಾರು ಬಂದೇವ್ರೆ? ಯಾವ ಭಿಕ್ಷುಕರಿಗೆ ಇರ್ಬೇಕೇನ, ಹೋಗಿ ನೋಡೋಗ ಹೋಗಿ. ಯಾತನ ಒಂದಿಷ್ಟು ಇದ್ರೆ ತಂಗಳದ ಹಾಕಿ ಕಳಿಸ್ವಿ ಅಂತ. ಅದ್ ಯಾರು ಬಂದೇವ್ ನೋಡೋಗು, ಭಿಕ್ಷುಕರು ಅಥವಾ ಯಾರ ಬೇರೆ ಯಾರೋ. ಇರಮ್ಮ, ನೋಡ್ತೀನಿ ಹೋಗಿ. ಯಮ್ಮ ನೋಡ್ಬಾ ಇಲ್ಲಿ, ಯಾರು ಬಂದೇವ್ರೆ ಅಂತಾನ. ಅಯ್ಯೋ, ಯಾರಾದ್ರೂ ಬಂದಿರ್ಲ ಹೇಳು, ಅದನ್ನ ಕಟ್ಕೊಂಡು ನನಗೇನಾಗ್ಬೇಕು? ಯಾತನ ಒಂದಿಟ ಕಳ್ಸು ಸುಮ್ಮನ. ಅಯ್ಯೋ, ನೀನ್ ಎದ್ ಬಾರಮ್ಮ, ನೋಡ್ಬಾ ಇಲ್ಲಿ. ಯಾರು ಅಂತಾನ ನೋಡ್ಬಾ, ನಿನ್ ಕಣ್ಣಾರೇನೆ, ಅವಾಗ ಗೊತ್ತಾಗುತ್ತೆ ನಿನಗೆ. ಅಯ್ಯ, ಅದು ಯಾರು ಬಂದೇವ್ರಪ್ಪ? ನಾನು ಎದ್ದು ಬಂದು ನೋಡ್ಬೇಕಂತಿ. ಏ ರಾಣಿ, ಎಲ್ಲಿಗೆ ಹೋಗಿದ್ದೆ? ಯಾವನ ಇವನು ಯಾಕೆ ಕರ್ಕೊಂಬಂದೆ ಇಲ್ಲಿಗೆ? ಅಣ್ಣ, ಇವರು ನನ್ನ ಗಂಡ, ನಾನು ಇವರು ಮದ್ವೆ ಆಗಿದ್ದೀವಿ. ಥೂ, ನಾಚಿಕೆ ಆಗಲ್ವೇನೆ? ಮನೆ ಮಾನ ಮರ್ಯಾದಿನ ತೆಗೆದು ಬೀದಿ ಪಾಲ್ ಮಾಡಿ ಹೋಗಿ ಇವನು ಮದ್ವೆ ಆಗಿ ಬಂದಿದ್ಯಾ? ನಾಚಿಕೆ ಆಗಲ್ಲ ಹಿಂಗೆ ಹೇಳಕ್ಕೆ? ತಿರ್ಗಿ ಯಾಕೆ ಬಂದೆ ಇಲ್ಲಿಗೆ? ನಿನ್ನಿಂದನ ಅಪ್ಪನೂ ಅಮ್ಮನೂ ಜಗಳ ಆಡಂಗಾತಲ್ಲಿ. ರಾಣಿ, ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿನ? ಯಮ್ಮ, ನಿನ್ನ ಮಗಳು ಯಾವನ್ ಜೊತೆಗೋ ಓಡೋಗಿ ಮದ್ವೆ ಆಗಿ ಬಂದು ನಿಂತ್ಕೊಂಡಿದ್ದಾಳೆ ನೋಡಲ್ಲಿ. ನಿನ್ನಳಿಯ ಬಂದವನಿ ಆರತಿ ಮಾಡಿ ಒಳ ಕರ್ಕಬೇಕಂತಿ. ರಾಣಿ, ಏನೇನು ಮಣ್ಣ ಹೇಳ್ತಿರೋದು ನಿಜನ? ಮದ್ವೆ ಆಗಿದೀಯಾ? ಅಯ್ಯೋ 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 ಮನೆಯಾಳಿ, ನಮ್ಮ ಮಾನ ಮರ್ಯಾದಿನ ಬೀದಿ ಪಾಲ್ ಮಾಡಿ ತಿರ್ಗಾ ಏನು ಅಂತ ಮಕ ಇಟ್ಕೊಂಡು ಇಲ್ಲಿಗಾನ ಬಂದಿದೆಯೇ? ಎಲ್ಲಾದ್ರೂ ಹಾಳಾಗಿ ಹೋಗ್ಬಾರ್ದಾಗಿತ್ತೆ. ತಿರ್ಗಿ ಹಾಕಿ ಬಂದೆ ನಮ್ಮನಿಗೆ.
ಅಯ್ಯೋ ಅಮ್ಮ, ಹಂಗೆಲ್ಲ ಏನು ಮಾತಾಡ್ಬೇಡ ಕಣಮ್ಮ. ನಾನ್ ಕಣಮ್ಮ ನಿನ್ ಮುದ್ದಿನ ಮಗಳು. ರಾಣಿ ರಾಣಿ ಅಂತಾನೆ ಎಷ್ಟು ಮುದ್ದು ಮಾಡ್ತಿದ್ದೆ, ಈಗ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾ ಇದೀಯ. ಹಾ, ನಾನೇನ್ ಯಾರು ಮಾಡ್ಬಾರ್ದು ತಪ್ಪೇನು ಮಾಡಿಲ್ಲ. ನಾವಿಬ್ರು ಇಷ್ಟಪಟ್ಟು ಮದ್ವೆ ಆಗಿದೀವಿ. ಅಲ್ವೇ, ನಾನ್ ಮದ್ವೆ ಆಗ್ಬೇಕು, ನಾನ್ ಮದ್ವೆ ಮಾಡ್ರಿ ಅಂತ ಹೇಳಿದ್ರೆ ನಾವ್ ಮಾಡಲ್ಲ ಅಂತಿದ್ವಿ. ಗಂಡ್ ನೋಡ್ತೀವಿ, ಒಳ್ಳೆ ಸಂಬಂಧ ಐತೆ ಕಣೆ, ಶ್ರೀಮಂತರು, ಮದ್ವೆ ಆಗು ಅಂತಂದ್ರೆ ಇಲ್ಲ ನಾನಿನ್ನ ಓದ್ಬೇಕು ಅದು ಇದು ಅಂತ ಬೊಗಳ್ತಿದ್ದೆ. ಈಗೇನೆ ನೀನ್ ಮಾಡಿರೋದು ಬದುಕು? ಇದೇನೆ ನೀನು ಕಾಲೇಜ್ಗೆ ಹೋಗಿ ದಬ್ಬಾಕಿರೋದು? ಆಚಿಗೆಟ್ಟಾಳೆ. ಅತ್ತೆ, ರಾಣಿನೇನು ಬೈಯಕ್ ಹೋಗ್ಬೇಡ್ರಿ, ಇದ್ರಾಗೆ ನನ್ ತಪ್ಪುನು ಐತೆ. ಏಯ್ ಅತ್ತೆನ ಅತ್ತೆ, ಯಾವಳ ನೀನ್ ಅತ್ತೆ? ಅತ್ತೆ ಗಿತ್ತೆ ಅಂತ ಕರೆದ್ರೆ ಏನು ಇಲ್ಲ ನೋಡು, ನಿನ್ ನಾಳೆಗೆ ಕತ್ತರಿಸಾಕ್ಬಿಡ್ತೀನಿ. ಅತ್ತೆ ಅಂತೆ ಅತ್ತೆ. ಸುಮ್ಮನೆ ನಿಂತ್ಕೊಳ್ಳು, ಬಾಯಿ ಮುಚ್ಕೊಂಡು. ನಮ್ಮ ಮನೆ ಮರ್ಯಾದೆ ತೆಗೆದು ನನ್ನ ಮಗಳನ್ನ ಕರ್ಕೊಂಡು ಮದ್ವೆ ಆಗಿ ಬಂದಿರೋದು ಅಲ್ದೇನೆ ಅತ್ತೆ ಅಂತ ಬೇರೆ ಮಾತಾಡಿಸ್ತಾನೆ, ನಾಚಿಗೆಟ್ಟಾನು. ಯಮ್ಮ, ಇವ್ರ ಜೊತೆ ನಾನ್ ಚೆನ್ನಾಗಿರ್ತೀನಿ ಕಣಮ್ಮ. ಯಾಕಮ್ಮ ಹಿಂಗ್ ಮಾತಾಡ್ತೀಯ? ಹಂಗೆಲ್ಲ ಬೈಬೇಡ ಕಣಮ್ಮ, ಅವ್ರು ಒಳ್ಳೆಯವರು. ಒಳ್ಳೆಯವನಂತೆ ಒಳ್ಳೆಯವನು. ಒಳ್ಳೆಯವನಾಗಿದ್ರೆ ಏನು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಕ್ಕಾಗುತ್ತೇನೆ? ಎಷ್ಟ್ ಮಾಡ್ತೀವನಿ ಆಸ್ತಿನ ಅವನು? ಎಷ್ಟೈತೆ ಅವನ ಮನೆ ಆಸ್ತಿ? ಎಷ್ಟು ಹೊಲ ಐತೆ, ಎಷ್ಟು ದುಡ್ಡೈತೆ, ಎಷ್ಟು ಬಂಗಾರ ಐತೆ? ಏನೇ ಕೆಲಸ ಮಾಡ್ತಾನೆ ಇವನು? ಯಮ್ಮ, ಇವರು ದೊಡ್ಡ ಶ್ರೀಮಂತರು ಕಣಮ್ಮ. ಒಂದ್ 20 ಎಕರೆ ಹೊಲ ಐತೆ, ಒಂದ್ 5 ಎಕರೆ ಅಡಕೆ ತೋಟ, ತೆಂಗಿನ ತೋಟ, ಮಸ್ತಾಗಿ ಬೆಳೆ ಬೆಳಿತಾರಂತೆ. ಇವ್ರ ಮನೇನು ಅಷ್ಟೇ ದೊಡ್ಡ ಮನೆ ಅಂತೆ ಕಣಮ್ಮ. ಅದಕ್ಕೆ ಇವ್ರು ಶ್ರೀಮಂತರು ಅಂತಾನೆ ಮತ್ತೀಗ ನಾನು ಮದ್ವೆ ಆಗಿದ್ದು. ನೀನು ಅದಕ್ಕೆ ತಾನೇ ಆಸೆ ಪಟ್ಟಿದ್ದು, ಶ್ರೀಮಂತರು ಹುಡುಗನ್ನೇ ಮದ್ವೆ ಮಾಡ್ಬೇಕು ನೀನು ಅಂತ ಹೇಳಿ ಅಂತಿದ್ದಲ್ಲ. ಅದಕ್ಕೆ ನಾನು ಇವ್ರನ್ನೇ ಮದ್ವೆ ಆಗಿರೋದು. ಅಷ್ಟು ದೊಡ್ಡ ಶ್ರೀಮಂತನ? ನಿಜ ಹೇಳ್ತಾ ಇದ್ದೀನಿ? ಹೌದು ಅತ್ತೆ, ರಾಣಿ ಹೇಳ್ತಾ ಇರೋದು ನಿಜಾನೇ. ನಾವು ದೊಡ್ಡ ಶ್ರೀಮಂತರೇನೆ. ಬೇಕಂದ್ರೆ ನಿಮ್ಮನ್ನು ಒಂದ್ಸಲ ಕರ್ಕೊಂಡೋಗಿ ತೋರಿಸ್ತೀನಿ. ಈಗ ನಮ್ಮನ್ನ ಮನೆ ಒಳಗೆ ಸೇರಿಸಿ. ಎಷ್ಟು ದೊಡ್ಡ ಶ್ರೀಮಂತನಾಗ್ಲಿ ಯಾವನಾಗ್ಲಿ, ಅದ್ ಹೆಂಗ ಹೇಳ್ದೆ ಕೇಳ್ದೆ ನನ್ನ ತಂಗಿನ ಕರ್ಕೊಂಡೋಗಿ ಮದ್ವೆ ಆಗಿ ಬಂದಿದ್ಯಾ? ರಾಣಿ ಶ್ರೀಮಂತ ಅಂತ ಹೇಳಿ ಯಾವನೋ ಹಿಂದೆ ಹೋಗಿ ಮದ್ವೆ ಆಗಿ ಬಂದಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸುಮ್ಮನೆ ಹೋಗು, ಮನೆ ಒಳಗೆ ಸೇರ್ಸಲ್ಲ, ಏನೂ ಇಲ್ಲ. ಅಪ್ಪೈ ಬಂದ್ರೆ ಏನೂ ಇಲ್ಲ ನೋಡು, ಏನ್ ಮಾಡತ್ತೋ ಗೊತ್ತಿಲ್ಲ. ಅಪ್ಪೈ ಬರೋದಕ್ಕೂ ಮುಂಚೆಲೆ ಇಲ್ಲಿಂದ ನೀವಿಬ್ರು ಜಾಗ ಖಾಲಿ ಮಾಡ್ರಿ. ಯಮ್ಮ, ನೀನೇನು ಇವ್ರ ಮಾತು ಕೇಳ್ಕೊಂಡು ನಿಂತಿದ್ಯಲ್ಲ? ಶ್ರೀಮಂತ ಅಂದ ತಕ್ಷಣ ನಿನಗೆ ಆಸೆ ಬಂದ್ಬಿಡ್ತಾ? ಅಳಿಯ ಶ್ರೀಮಂತ ಅಂತಾನ? ಸುಮ್ಮನೆ ಒಳಕ್ ನಡಿ, ಅಪ್ಪ ಹೇಳೈತಾನೆ. ಅವಳೇನಾದ್ರೂ ಈ ಮನೆ ಕಾಲಿಕ್ಕಿರೆ ಕಾಲ್ ಕತ್ತರಿಸ್ತೀನಿ ಅಂತಾನ. ಏ ರವಿ, ಸುಮ್ಮನೆ ಇರೋ. ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತ ಆ ತಂಗಿನ ಮದ್ವೆ ಆಗೇನಿ ಅಂತಾನ ಖುಷಿ ಪಡೋದ್ ಬಿಟ್ಟು ನೀನು ನಿಮ್ಮ ಅಪ್ಪಯ್ಯನಂಗೆ ಆಡ್ತಾ ಇದೆಯಲ್ಲೋ? ಸುಮ್ಮನೆ ಇರು, ಏನೂ ಆಗಲ್ಲ. ನಿಮ್ಮ ಅಪ್ಪಯ್ಯ ಬಂದ್ರೆ ನಾನೆಲ್ಲ ಹೇಳ್ತೀನಿ. ಒಳ ಕರ್ಕೊಂಡ್ ನಡಿ ಇವ್ರನ್ನ. ಯಮ್ಮ, ಏನಮ್ಮ ನೀನು ಶ್ರೀಮಂತ ಅಂದ ತಕ್ಷಣ ಹಂಗ್ ಬಾಯ್ ಬಿಡ್ತಾ ಇದೆಯಲ್ಲ? ಸುಮ್ನಿರೋ, ನಾನು ನಿಮ್ಮ ಮಾವನ ಮಗುಗೆ ಕೊಡ್ಬೇಕು ಅಂದ್ಕೊಂಡೆ, ನಮ್ ರಾಜಿಗೆ. ಏನ್ ಮಾಡ್ತೀಯ? ಅವನು ಹೋಗಿ ಯಾವಳ ದರಿದ್ರದಳ್ನ ಕಟ್ಕೊಂಬಂದ. ಹೆಂಗೋ ಈ ಹುಡುಗನೂ ಶ್ರೀಮಂತನೇ ಅಂತಿ. ನಾನ್ ಆಸೆ ಪಟ್ಟಂಗೆ ಶ್ರೀಮಂತ ಅಳಿಯನೇ ಸಿಗ್ತಾ ಇದ್ದಾನೆ. ನೀನೇನು ಯೋಚನೆ ಮಾಡ್ಬೇಡ, ನಿಮ್ಮ ಅಪ್ಪಂಗೆ ನಾನ್ ಹೇಳ್ತೀನಿ. ಸುಮ್ಮನೆ ನಡಿ ನೀನ್ ಒಳಕ್ಕೆ. ಏನಾದ್ರೂ ಮಾಡ್ಕ, ನನ್ಗೇನ್ ಗೊತ್ತು? ಅಪ್ಪಯ್ಯ ಬಂದಾಗ ಕೇಳಿರೆ ನೀನೇ ಹೇಳ್ಬೇಕು. ಅಯ್ಯೋ, ನಿಮ್ಮ ಅಪ್ಪ ಹೇಳೋದ್ ನನಗೆ ಚೆನ್ನಾಗಿ ಗೊತ್ತೈತೆ, ನಡಿಯೋ. ಶ್ರೀಮಂತ ಅಂತ ಗೊತ್ತಾದ್ರೆ ನಿಮ್ಮ ಅಪ್ಪನೂ ಸುಮ್ಮನೆ ಆಗುತ್ತೆ. ಸುಮ್ಮನೆ ನಡಿ, ಏನೂ ಆಗಲ್ಲ. ಇಂಥ ಅಳಿಯ ಹುಡುಕಿರು ಸಿಗಲ್ಲ. ನಾನು ಅಷ್ಟೇನೆ, ಯಾರಾದ್ರೂ ಶ್ರೀಮಂತ ಹುಡುಗ ಸಿಗ್ತಾನೇನೋ ಅಂತ ಹೇಳಿ ನೋಡ್ತಿದ್ದೆ. ಆದ್ರೆ ಇವಳೆ ಮದ್ವೆ ಬೇಡ ಅಂತಿದ್ಲು, ಅದಕ್ಕೆ ಸುಮ್ಮನೆ ಆಗಿದ್ದೆ. ಹೆಂಗೋ ಇವಳಾಗಿ ಇವಳು ಒಳ್ಳೆ ಹುಡುಗನ್ನೇ ಆರಿಸ್ಕೊಂಡಿದ್ದಾಳೆ. ಇದಕ್ಕೆ ಯಾಕೆ ಸಿಟ್ ಮಾಡ್ಕೋಬೇಕು ಹೇಳು? ಏನಾದ್ರೂ ಮಾಡ್ಕೊಳಮ್ಮ, ನಾನಂತೂ ಈ ವಿಷಯದಾಗೆ ತಲೆ ಹಾಕಲ್ಲ. ನಾನು ಅಪ್ಪಯ್ಯ ಬಂದು ಕೇಳಿರೆ ನೀನೇ ಉತ್ತರ ಕೊಡ್ಬೇಕು ಆ ಅಪ್ಪಯ್ಯಗೆ. ನಾನು ಹೋಗ್ತೀನಿ. ರಾಣಿ, ನಿಮ್ಮ ಅಪ್ಪಯ್ಯ ನಿಮ್ಮ ಅಣ್ಣನ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ಹೆಂಗ ಒಳ್ಳೆ ಹುಡುಗನೇ ಮದ್ವೆ ಆಗಿದ್ಯಾ. ನಿಜವಾಗ್ಲೂ ಶ್ರೀಮಂತ ತಾನೇ ಈ ಹುಡುಗ? ಹೂ ಕಣಮ್ಮ, ಶ್ರೀಮಂತರ ಇವ್ರುನು. ಸರಿ ಆಯ್ತು. ಅಲ್ಲ, ಹುಡುಗ ಶ್ರೀಮಂತ ನನಗೆ ಮದ್ವೆ ಮಾಡು ಅಂತ ಹೇಳಿದ್ರೆ ನಾವೇ ಮುಂದೆ ನಿಂತ್ಕೊಂಡು ಮಾಡ್ತಿದ್ವಿ. ಬೋಡೋಗಿ ಮದ್ವೆ ಆಗಂತದ್ದು ಏನ್ ಬೇಕಾಗಿತ್ತು ಹೇಳು? ಸುಮ್ಮನೆ ಊರಿನ ಜನಗಳು ಎಲ್ಲಾರು ಆಡ್ಕೆಂಬ್ತಾರಿ, ಜಯಮ್ಮನ ಮಗಳು ಓಡೋಗಿ ಮದ್ವೆ ಆಗ್ಯವಳೆ ಅಂತಾನ. ಈ ಅವಮಾನ ಬೇಕಾಗಿತ್ತಾ? ಇಂಥ ಅಳಿಯ ಸಿಕ್ಕವನಿ ಅಂತ ನನಗೊಂದು ಮಾತು ಹೇಳಿದ್ರೆ ನಾನೇ ನಿಂತು ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತಿದ್ದೆ. ನನ್ನ ಮಾತೆಲ್ಲಿ ಕೇಳ್ತೀಯ ನೀನು? ಅಯ್ಯೋ, ನೀನು ಒಪ್ತೀಯೋ ಇಲ್ವೋ? ಅಪ್ಪ ಬೇರೆ ಹಂಗಂತಿತ್ತಲ್ಲ, ಅದಕ್ಕೆ ಒಪ್ಪಲ್ಲ ಅಂತ ಹೇಳಿ ನಾವೇ ಹೋಗಿ ಮದ್ವೆ ಆಗಿ ಬಂದಿದೀವಿ. ಸರಿ, ಬರ್ರಿ ಒಳಕ್ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.